ಕಾವ್ಯ ಅವರ ಹಸಿರು ಬೆಳೆ ತೊಟ್ಟ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ಳುತ್ತಿದ್ದಂತೆ ಕಮೆಂಟ್ ಸೆಕ್ಷನ್ನಲ್ಲಿ ಗಿಲ್ಲಿ ನಟ ಅವರ ಅಭಿಮಾನಿಗಳು ಸಖತ್ ಆಕ್ಟಿವ್ ಆಗಿದ್ದಾರೆ. ಹೌದು ಸ್ನೇಹಿತರೆ, ಈ ಹಸಿರು ಬೆಳೆಯನ್ನು ಗಿಲ್ಲಿ ಅವರಿಗೆ ಗಿಫ್ಟ್ ಕೊಟ್ಟಿದ್ದ ಎಂದು ಕಾಲೆಳೆಯುವ ಮೂಲಕ ಅವರ ಸ್ನೇಹದ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ. ತಮ್ಮ ಫೋಟೋಗಳನ್ನು ಕಾವ್ಯ ನೆಮ್ಮದಿ ಎಂಬ ಶೀರ್ಷಿಕೆಯಿಂದ ಒಂದು ಹಂಚಿಕೊಂಡಿದ್ದಾರೆ. ಹೌದು ಸ್ನೇಹಿತರೆ, ಒಂದು ಕ್ಯಾಪ್ಷನ್ನಲ್ಲಿ ನೆಮ್ಮದಿ ಅಂತಕ್ಕಂಥ ಮಾತನ್ನ ಇಲ್ಲಿ ಅವರು ಹಂಚಿಕೊಂಡಿದ್ದಾರೆ. ಈ ಬೆಳೆಗಳನ್ನು ಗಿಲ್ಲಿ ಅವರು ಕೊಡಿಸಿದ್ರ ಅಥವಾ ಇವರಿಬ್ಬರ ನಡುವೆ ಏನಾದರೂ ಬಾಂಡಿಂಗ್ ಆಗಿದೆಯಾ, ಏನಾದರೂ ಮಾತುಕತೆ ಆಗಿದೆಯಾ ಅಂತಕ್ಕಂಥದ್ದು ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಂಡು ಬರೋಣ ಬನ್ನಿ. ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಒಂದು ವೇಳೆ ನೀವು ಈ ವಿಡಿಯೋನ ಒಂದು ನಮ್ಮ ಫೇಸ್ಬುಕ್ ಪೇಜ್ನಲ್ಲಿ ನೋಡ್ತಾ ಇದ್ರೆ ನಮ್ಮ ಪೇಜನ್ನು ಈ ಕೂಡಲೇ ಫಾಲೋ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ, ಗಿಲ್ಲಿ ಕಾವ್ಯ ಒಂದಾಗಬೇಕೋ ಅಥವಾ ದೂರ ಆಗಬೇಕಾ ಅಂತಕ್ಕಂಥ ಮಾತನ್ನು ಗಿಲ್ಲಿ ಈ ಒಂದು ವಿಡಿಯೋ ಕಮೆಂಟ್ ಕೆಳಗಡೆ ತಿಳಿಸಿ. ಹಾಗಿದ್ರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹೌದು ಸ್ನೇಹಿತರೆ, ಕಾವ್ಯ ಶೈವ ಅವರು ಒಂದು ಪೋಸ್ಟನ್ನು ಇನ್ಸ್ಟಾಗ್ರಾಮ್ನಲ್ಲಿ ಹಂಚಿಕೊಂಡಿದ್ದರು. ಅದು ಹಸಿರು ಬೆಳೆ ತೊಟ್ಟಂಥ ಒಂದು ಪೋಸ್ಟನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅಂದರೆ ಇನ್ಸ್ಟಾಗ್ರಾಮ್ನಲ್ಲಿ ಹಂಚಿಕೊಂಡಿದ್ದರು. ಅದಕ್ಕೆ ಕಾಮೆಂಟ್ಗಳು ತುಂಬಾ ಸಖತ್ ಟ್ರೆಂಡ್ನಲ್ಲಿ ಬರ್ತಾ ಇವೆ. ಹೌದು ಸ್ನೇಹಿತರೆ, ಈ ಒಂದು ಹಸಿರು ಬೆಳೆಯನ್ನು ಗಿಲ್ಲಿ ಅವರೇ ಕೊಡಿಸಿದ್ದ ಅಥವಾ ಗಿಲ್ಲಿ ನಿಮ್ಮದು ಏನಾದರೂ ಮದುವೆ ನಿಶ್ಚಿತಾರ್ಥ ಆಯಿತಾ, ಒಂದು ವೇಳೆ ಏನಾದರೂ ಒಪ್ಪಿಗೆ ಆಯಿತಾ, ಸಂಬಂಧ ಆಯಿತಾ ಅಂತಕ್ಕಂಥ ಮಾತನ್ನು ಇಲ್ಲಿ ತುಂಬಾ ಸಖತ್ ಸೋಷಿಯಲ್ ಮೀಡಿಯಾದಲ್ಲಿ ಗಿಲ್ಲಿ ನಟರ ಅಭಿಮಾನಿಗಳು ಕಮೆಂಟನ್ನು ಮಾಡ್ತಾ ಇದ್ದಾರೆ. ಹೌದು ಸ್ನೇಹಿತರೆ, ಗಿಲ್ಲಿ ಅವ್ರಿಗೆ ಗಿಫ್ಟ್ ಕೊಟ್ಟಿದ್ದ ಇದನ್ನು ಅಂತ ತುಂಬಾ ಸಖತ್ ಒಂದು ಕಮೆಂಟನ್ನು ಮಾಡ್ತಾ ಇದ್ದಾರೆ. ಹೌದು, ಅಥವಾ ಧನು ಅವರು ಕೊಟ್ಟಿದ್ದ ಅಂತಕ್ಕಂಥ ಕಮೆಂಟ್ ಕೂಡ ಕೆಲವೊಂದಿಷ್ಟು ಬಂದಿವೆ. ಹೌದು ಸ್ನೇಹಿತರೆ, ಹೀಗೆ ತುಂಬಾ ಒಂದು ಪ್ರಶ್ನೆಗಳನ್ನು ಮಾಡಿದ್ದಾರೆ. ಈ ರೀತಿ ಯಾಕೆ ಹಸಿರು ಬೆಳೆಗೆಯನ್ನು ಇಟ್ಕೊಂಡು ನೆಮ್ಮದಿ ಅಂತ ಕಮೆಂಟ್ ಹಾಕಿದ್ದ, ಅಲ್ಲಿ ನೆಮ್ಮದಿ ಅಂತ ಕ್ಯಾಪ್ಷನ್ ಕೊಟ್ಟಿದ್ದಾರೆ ಆ ಒಂದು ಪೋಸ್ಟ್ಗೆ ಅವರು. ಹೌದು ಸ್ನೇಹಿತರೆ, ಕಾವ್ಯ ಶೈವ ಅವರು ಆ ಒಂದು ಪೋಸ್ಟ್ಗೆ ನೆಮ್ಮದಿ ಅಂತ ಒಂದು ಕ್ಯಾಪ್ಷನ್ ಕೊಟ್ಟಿರೋದ್ರಿಂದ ಗಿಲ್ಲಿ ಅವ್ರ ಜೊತೆ ಇದ್ರೆ ನಿಮಗೆ ನೆಮ್ಮದಿ ಸಿಗುತ್ತಾ, ಗಿಲ್ಲಿ ಅವ್ರನ್ನೇ ನೀವು ಮದುವೆ ಆದರೆ ನೆಮ್ಮದಿ ಸಿಗುತ್ತಾ, ಅಥವಾ ಈ ಒಂದು ಬೆಳೆಗಳನ್ನು ಗಿಲ್ಲಿ ಅವರು ಕೊಡಿಸಿದ್ದ ಅಂತಕ್ಕಂಥ ತುಂಬಾ ಚರ್ಚೆಗಳನ್ನು ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಜನರು ಮಾಡಿದ್ದಾರೆ. ಹೌದು ಸ್ನೇಹಿತರೆ, ಈ ಒಂದು ವಿಡಿಯೋ ಕಮೆಂಟ್ ಕೆಳಗಡೆ, ಈ ಒಂದು ಫೋಟೋದ ಕಮೆಂಟ್ ಕೆಳಗಡೆ ಈ ರೀತಿಯಾದ ಕಮೆಂಟ್ ಅನ್ನ ಮಾಡಿದ್ದಾರೆ. ಕಾವ್ಯ ಶೈವ ಅವರು ಹಸಿರು ಬೆಳೆಗಳನ್ನು ತೊಟ್ಟ ಫೋಟೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ತಾ ಇದ್ದಂತೆ ಸಿಕ್ಕಾಪಟ್ಟೆ ಮೆಸೇಜ್ಗಳನ್ನು, ಸಿಕ್ಕಾಪಟ್ಟೆ ಕಮೆಂಟ್ಗಳನ್ನು ಗಿಲ್ಲಿ ನಟರ ಅವರ ಅಭಿಮಾನಿಗಳು ಸಖತ್ತಾಗಿ ಆಕ್ಟಿವ್ ಆಗಿ ಕಮೆಂಟ್ಗಳನ್ನು ಮಾಡಿದ್ದಾರೆ. ಈ ಹಸಿರು ಬೆಳೆಗಳನ್ನು ಗಿಲ್ಲಿ ಅವರಿಗೆ ಗಿಫ್ಟ್ ಕೊಟ್ಟಿದ್ದ ಅಂತ ಕಾಲೆಳೆಯುವ ಮೂಲಕ ನಿಮ್ಮ ಇಬ್ಬರ ನಡುವೆ ಸ್ನೇಹ ತುಂಬಾನೇ ಒಂದು ಒಳ್ಳೆಯ ಸ್ನೇಹ ಇದೆ, ಇಬ್ಬರ ನಡುವೆ ಒಂದು ಒಳ್ಳೆ ಪ್ರೀತಿ ಇದೆ ಅಂತಕ್ಕಂಥ ಮಾತನ್ನ ಇಲ್ಲಿ ಕಮೆಂಟ್ ಮಾಡಿದ್ದಾರೆ. ಹೌದು ಸ್ನೇಹಿತರೆ, ಗಿಲ್ಲಿ ನಟರ ಅಭಿಮಾನಿಗಳು ಇವರಿಬ್ಬರದು ಒಂದು ಒಳ್ಳೆ ಸಖತ್ ಜೋಡಿ ಅಂತಾನೆ ಹೇಳ್ಬೋದು. ಬಿಗ್ ಬಾಸ್ ಮುಗಿದು ಇಷ್ಟು ದಿನಗಳಾದರೂ ಕೂಡ ಯಾವುದೇ ಜೋಡಿ ಈ ಒಂದರ ಮಟ್ಟಿಗೆ ಸದ್ದನ ಮಾಡಿರ್ತಿದ್ದಿಲ್ಲ. ಆ ಒಂದು ಸದ್ದನ ಇಲ್ಲಿ ಗಿಲ್ಲಿ ಹಾಗೆ ಕಾವ್ಯ ಅವರ ಜೋಡಿ ಮಾಡಿದೆ ಅಂತಕ್ಕಂಥ ಮಾತನ್ನ ನಾವಿಲ್ಲಿ ನೋಡ್ಬೋದು. ಹೌದು ಸ್ನೇಹಿತರೆ, ಇವರಿಬ್ಬರ ನಡುವೆ ಒಂದೊಳ್ಳೆ ಬಾಂಡಿಂಗ್ ಇದೆ. ಅದು ಸ್ನೇಹ ಆಗಿರ್ಬೋದು, ಪ್ರೀತಿ ಆಗಿರ್ಬೋದು. ಅದು ಸ್ನೇಹ ಆಗಿದ್ರೆ ಪ್ರೀತಿಗೆ ತಿರುವಲಿ ಅಂತಕ್ಕಂಥ ಮಾತನ್ನ ಇಲ್ಲಿ ತುಂಬಾನೇ ಅಭಿಮಾನಿಗಳು ವ್ಯಕ್ತಪಡಿಸ್ತಾ ಇದ್ದಾರೆ. ಹೌದು ಸ್ನೇಹಿತರೆ, ಇವರಿಬ್ಬರ ನಡುವೆ ಒಂದು ಪ್ರೀತಿ ಆಗಲಿ, ಇವರಿಬ್ಬರು ಮದುವೆ ಆಗಲಿ ಅಂತಕ್ಕಂಥದ್ದನ್ನ ತುಂಬಾ ಅಭಿಮಾನಿಗಳು ಆಸೆಯನ್ನ ಪಡ್ತಾ ಇದ್ದಾರೆ. ಎಷ್ಟೋ ದೇವರಿಗೆ ಪೂಜೆ ಪುನಸ್ಕಾರ ಹರಕೆಗಳನ್ನು ಹೊತ್ಕೊಳ್ತಾ ಇದ್ದಾರೆ ಇವರಿಬ್ಬರ ಮದುವೆ ಆಗಲಿ ಅಂತಕ್ಕಂಥದ್ರಿಂದ. ಹೌದು ಸ್ನೇಹಿತರೆ, ಒಟ್ಟಾರೆಗೆ ಹೇಳಬೇಕಂದ್ರೆ ಇವರಿಬ್ಬರು ಒಳ್ಳೆ ಜೋಡಿ, ಇವರಿಬ್ಬರದು ಮದುವೆ ಆಗಲಿ ಅಂತಕ್ಕಂಥದ್ದು ಎಲ್ಲರ ಆಶಯವಾಗಿದೆ. ಸೊ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನಿಸುತ್ತೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.